ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ಜಿಯೋ ಸಿಮ್‌ನಲ್ಲಿ ಅನ್‌ಲಿಮಿಟೆಡ್ ಕಾಲ್ ಅನ್ನೋ ಪ್ಲಾನ್ ಬೇಕಂತ ಹುಡುಕ್ತಿದ್ರೆ ಇಲ್ಲೊಂದು ಬೆಸ್ಟ್ ಪ್ಲಾನ್ ಇರುವಂತದ್ದು. ಬಜೆಟಲ್ಲಿ ಕೂಡ ₹189ಗೆ ನಿಮ್ಗೆ ಇಲ್ಲಿ ಅನ್‌ಲಿಮಿಟೆಡ್ ಕಾಲ್ ಸಿಗುತ್ತೆ ಮತ್ತು ಇದು ನಿಮ್ಗೆ 28 ದಿನಗಳವರೆಗೆ ಆಗಿರುತ್ತೆ. ಈ ಒಂದು ಪ್ಲಾನ್ ಬೇಕಂದ್ರೆ ನೀವು ಹೇಗೆ ರೀಚಾರ್ಜ್ ಮಾಡ್ಕೊಳ್ಬೇಕಂತ ನಿಮ್ಗೆ ಇಲ್ಲಿ ತೋರಿಸ್ತೇನೆ. ನೋಡ್ಬೋದು, ನಮ್ಗೆ ಇಲ್ಲಿ ವ್ಯಾಲಿಡಿಟಿ ಪ್ಯಾಕ್ 28 ದಿನ ಇರುವಂತದ್ದು. ಮತ್ತೆ ಇದು 28 ದಿನಕ್ಕೆ 2 GB ಡಾಟಾ ಕೊಡ್ತಾರೆ. ಮತ್ತೆ ಇದರಲ್ಲಿ ನಮಗೆ ವಾಯ್ಸ್ ಕಾಲ್ ಅನ್‌ಲಿಮಿಟೆಡ್ ಆಗಿರುತ್ತೆ ಮತ್ತೆ SMS ಕೂಡ 300 SMS ಸಿಗುತ್ತೆ. ಈ ಒಂದು ರೀಚಾರ್ಜ್ ಅನ್ನು ನೀವು ಹೇಗೆ ಮಾಡ್ಕೊಳ್ಬೇಕಂದ್ರೆ, ಇಲ್ಲಿ ನೀವು ಜಿಯೋ ಆ್ಯಪ್ ಅಲ್ಲಿ ಬಂದ್ಬಿಟ್ಟು ಅಥವಾ ನೀವು ಗೂಗಲಲ್ಲಿ ಬೇಕಾದ್ರೂ ಸರ್ಚ್ ಮಾಡ್ಬೋದು ಜಿಯೋ ರೀಚಾರ್ಜ್ ಅಂತ. ಅಲ್ಲಿ ಸರ್ಚ್ ಮಾಡ್ಕೊಂಡು ನಂತರ ವೆಬ್ಸೈಟ್‌ಗೆ ಬಂದ್ಬಿಟ್ಟು ಇಲ್ಲಿ ಕೊನೆಯಲ್ಲಿ ವ್ಯಾಲ್ಯೂ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಕಾಣಿಸುತ್ತೆ, ನೋಡ್ಬೋದು ಇಲ್ಲಿ. ನಂತರ ಇಲ್ಲಿ ಕೊನೆಯಲ್ಲಿ ಅಫೋರ್ಡೆಬಲ್ ಪ್ಯಾಕ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಇವೆಲ್ಲ ಕೂಡ ನಿಮ್ಗೆ ಒಂದು ಬೆಸ್ಟ್ ರೀಚಾರ್ಜ್ ಪ್ಲಾನ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ₹189 ಪ್ಲಾನ್ ಅನ್ನು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ಯಾವುದೇ ರೀತಿ ಇದೆ ಅಂತ. 28 ದಿನಕ್ಕೆ ನಿಮಗೆ ಇಲ್ಲಿ ಅನ್‌ಲಿಮಿಟೆಡ್ ಕಾಲ್ ಸಿಗುತ್ತೆ. ಈ ಒಂದು ರೀಚಾರ್ಜ್ ಅನ್ನು ನೀವು ಮಾಡ್ಕೊಂಡು ನಿಮ್ಮ ಸಿಮ್ ಅನ್ನು ಆಕ್ಟಿವ್ ಆಗಿ ಇಟ್ಕೊಳ್ಬೋದು. ಹಾಗೇನೇ ಇದರಲ್ಲಿ ನಿಮಗೆ 2 GB ಡಾಟಾ ಕೂಡ ಸಿಗುತ್ತೆ ಬೇಕಿದ್ರೆ. ಇವಾಗ ನಾನು ಈ ಒಂದು ರೀಚಾರ್ಜ್ ಪ್ಲಾನ್ ಅನ್ನು ಮಾಡ್ತೇನೆ. ನೋಡ್ಬೋದು, ನಿಮ್ಗೆ ಇಲ್ಲಿ ಈ ಒಂದು ರೀಚಾರ್ಜ್ ಮಾಡುವಾಗ ನಿಮಗೆ ಈ ರೀತಿ ಆಪ್ಷನ್ ಕೇಳುತ್ತೆ. ಇಲ್ಲಿ ನೀವೇನಾದ್ರು ಅಕಸ್ಮಾತ್ತಾಗಿ ಇಲ್ಲಿ ಪ್ರೋಸೆಸ್ ಅಂತ ಕಿತ್ತರೆ ನೋಡಿ ₹349 ಪ್ಲಾನ್ ಇಲ್ಲಿ ರೀಚಾರ್ಜ್ ಆಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಕಾಣಿಸ್ತಿಲ್ಲ ಕಂಟಿನ್ಯೂ ವಿತ್ 189 ಪ್ಲಾನ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಮಿಸ್ಟೇಕ್ ಅನ್ನು ನೀವು ಒಂದ್ಸಲ ರೀಚಾರ್ಜ್ ಮಾಡುವಾಗ ಚೆಕ್ ಮಾಡಿಕೊಂಡು ರೀಚಾರ್ಜ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಇದು ಸೆಲೆಕ್ಟ್ ಮಾಡಿದ್ರೆ ನಮಗೆ ಇದು ₹189 ರೀಚಾರ್ಜ್ ಆಗುತ್ತೆ. ಇದು ಅಕಸ್ಮಾತ್ತಾಗಿ ಮಿಸ್ ಆಗಿಬಿಟ್ಟು ನೀವು ಮೇಲ್ಗಡೆ ಏನಾದ್ರು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಜಾಸ್ತಿ ಅಮೌಂಟ್ ಒಂದು ರೀಚಾರ್ಜ್ ಆಗುತ್ತೆ. ಇವಾಗ ಇಲ್ಲಿ ನೀವು ಗೂಗಲ್ ಪೇ ಮತ್ತು ಫೋನ್ ಪೇನಲ್ಲಿ ಯಾವುದು ನೋಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಗೂಗಲ್ ಪೇ ಸೆಲೆಕ್ಟ್ ಮಾಡ್ತೇನೆ. ಮತ್ತೆ ನಂತರ ಇಲ್ಲಿ ರೀಚಾರ್ಜ್ ಕಾಣಿಸುತ್ತೆ, ನೋಡ್ಬೋದು ₹189 ಕಾಣಿಸ್ತಿದೆ. ನಂತರ ಇಲ್ಲಿ ರೀಚಾರ್ಜ್ ಮಾಡಿದ್ರೆ ರೀಚಾರ್ಜ್ ಆಗುತ್ತೆ. ನಂತರ ಇಲ್ಲಿ ನಿಮ್ಮ ಪಿನ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ನೀವು. ಹೀಗೆ ಫ್ರೆಂಡ್ಸ್, ನೀವು ಇಲ್ಲಿ ಒಂದು ಒಳ್ಳೆಯ ರೀಚಾರ್ಜ್ ಪ್ಲಾನ್ ಅನ್ನು ಬಜೆಟ್ ಅಲ್ಲಿ ನೋಡಿಕೊಂಡು ಮಾಡುವಂಥದ್ದು.